ಪರಿಶುದ್ಧನು 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 ಅತಿ ಉನ್ನತವಾದ ಸ್ಥಾನದಲ್ಲಿ ವಾಸವಾಗಿರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವ ಸೃಷ್ಟಿಗೆ ಯಜಮಾನನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ ಮಾಡುತ್ತೇವೆ. ಕರ್ತನೆ, ಗತಿಸಿ ಹೋಗಿರ್ತಕ್ಕಂಥ ರಾತ್ರಿ ವೇಳೆಯಲ್ಲಿ ಸುಖಕರವಾದ ನಿದ್ರೆಯನ್ನು ಕೊಟ್ಟು ನೂತನ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತನೆ, ಈ ನೂತನವಾಗಿರತಕ್ಕಂಥ ದಿನದಲ್ಲಿ ನಿಮ್ಮ ಪ್ರಿಯ ಮಕ್ಕಳು ಸ್ವಾಮಿ, ನಾವೆಲ್ಲರೂ ಕೂಡ ಕೂಡಿಕೊಂಡು ಕರ್ತನೆ ಆನ್ಲೈನಲ್ಲಿ ಕೂಡಿಕೊಂಡು ನಿಮ್ಮನ್ನು ಘನಪಡಿಸಲಿಕ್ಕೆ ಕೊಟ್ಟಂತ ಮಹೋನ್ನತ ಕೃಪೆಗಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಈಗ ನಿಮ್ಮ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ಪರಿಶುದ್ಧಾತ್ಮನ ಮೂಲಕ ನನ್ನನ್ನು ಮತ್ತು ನಮ್ಮನ್ನು ತುಂಬಿಸು, ನಡೆಸು, ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಇವತ್ತು ನಾವು ಒಬ್ಬ ಇತಿಹಾಸ ತಜ್ಞರ ಬಗ್ಗೆ ನಾವು ಧ್ಯಾನ ಮಾಡೋಣ. ಅವರ ಹೆಸರು ಫ್ಲೇವಿಯಸ್ ಜೋಸೆಫಸ್ ಎಂಬುದಾಗಿ. ನಾನು ಇವ್ರ ಬಗ್ಗೆ ಕೂಡ ಅನೇಕ ದಿನಮಾನಗಳಿಂದ ನಾನು ಕೇಳ್ತಿದ್ದೆ, ಇವರೊಬ್ಬ ಇತಿಹಾಸಕಾರರು, ಚರಿತ್ರೆಕಾರರು ಎಂಬುದಾಗಿ. ಸೊ ಇವತ್ತು ನನಗೆ ಇವ್ರ ಬಗ್ಗೆ ಹೇಳಲಿಕ್ಕೆ ದೇವರು ನನಗೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಇವ್ರ ಬಗ್ಗೆ ಹೇಳುವುದಕ್ಕಿಂತ ಮುಂಚಿತವಾಗಿ ನಾವು ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 46ನೇ ವಚನವನ್ನು ನಾವು ಧ್ಯಾನ ಮಾಡೋಣ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 46ನೇ ವಚನವನ್ನು ನಾವು ಧ್ಯಾನ ಮಾಡೋದಾದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: 3 ದಿನದ ಮೇಲೆ ಆತನನ್ನು ದೇವಾಲಯದಲ್ಲಿ ಕಂಡರು. ಆತನು ಬೋಧಕರ ನಡುವೆ ಕುಳಿತುಕೊಂಡು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು ಎಂಬುದನ್ನು ಕೂಡ ನಾವು ನೋಡ್ತೇವೆ. ಇಲ್ಲಿ ಮರಿಯಳು ಮತ್ತು ಯೋಸೇಫ ಮತ್ತು ಯೇಸು ಕ್ರಿಸ್ತ, ಬಾಲಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತ, ಇವರು 3 ಜನ ನಜರೇತಿನಿಂದ ಯೆರೂಸಲೇಮಿಗೆ ಅವರು ಒಂದು ಹಬ್ಬಕ್ಕಾಗಿ ಬಂದಿರ್ತಾರೆ. ಪಸ್ಕ ಹಬ್ಬಕ್ಕಾಗಿ ಬಂದಿರ್ತಾರೆ. ಪಸ್ಕ ಹಬ್ಬ ಅನ್ನುವಂಥದ್ದು ಇಸ್ರಾಯೇಲರಿಗೂ ಯಹೂದ್ಯರಿಗೂ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಹಬ್ಬ. ಅಂದ್ರೆ ಆ ಹಬ್ಬದ ದಿನದಲ್ಲಿ ಅವರು ಪ್ರಪಂಚದಲ್ಲಿ ಯಾವ ಮೂಲೆಗೆ ಇದ್ರೂ ಕೂಡ ಆ ಸಮಯಕ್ಕೆ, ಆ ಗಳಿಗೆಗೆ, ಆ ಜಾಗದಲ್ಲಿ ಕೂಡಿಕೊಂಡು ಬರ್ತಾ ಇದ್ರು, ಸೇರಿ ಬರ್ತಾ ಇದ್ರು. ಆಗ ಯೋಸೇಫನು ಮತ್ತು ಮರಿಯಳು ಕೂಡ ತನ್ನ ಮಗುವಾಗಿರ್ತಕ್ಕಂಥ ಯೇಸು ಕ್ರಿಸ್ತನನ್ನ ಕರೆದುಕೊಂಡು ನಜರೇತಿನಿಂದ ಯೆರೂಸಲೇಮಿಗೆ ಬರ್ತಾರೆ. ಬಂದ ಮೇಲೆ ಅಲ್ಲಿ ಜಾತ್ರೆ ಎಲ್ಲ ಮುಗಿಸ್ಕೊಳ್ತಾರೆ. ಮುಗಿಸ್ಕೊಂಡ ಮೇಲೆ ಮತ್ತೆ ಹಿಂತಿರುಗಿ ತಮ್ಮ ಊರಿಗೆ ಪ್ರಯಾಣ ಮಾಡೋ ಸಂದರ್ಭದಲ್ಲಿ ಯೋಸೇಫ ಮತ್ತು ಮರಿಯಳು ಮಾತ್ರ ತಮ್ಮ ಮನೆಗೆ ಮುಟ್ತಾರೆ. ಆದ್ರೆ ಯೇಸು ಕ್ರಿಸ್ತನ ಮನೆಗೆ ಮುಟ್ಟಿರಲಿಲ್ಲ. ಆಗ ಅವರು ಒಂದು ಏನು ಆಲೋಚನೆ ಮಾಡ್ತಾರೆ ಅಂತಂದ್ರೆ, ಜಂಗುಳು ಜಾಸ್ತಿ ಇದೆ, ಹಾಗಾಗಿ ಎಲ್ಲೋ ನಮ್ಮ ಬಂಧು ಬಳಗದವರಲ್ಲಿ ಹಿಂದೆ ಬರಬಹುದು ಅಥವಾ ಮುಂದೆ ಕೂಡ ಹೋಗಿರಬಹುದು ಏನೋ ರೀತಿಯಲ್ಲಿ ಅವರು ಆಲೋಚನೆ ಮಾಡಿರ್ತಾರೆ. ಮಾಡಿದಾಗ ಎಲ್ಲರನ್ನು ಕೂಡ ವಿಚಾರಣೆ ಮಾಡ್ತಾರ, ಇಲ್ಲ ನಾವು ನೋಡ್ಲಿಲ್ಲ, ನೀವು ನೋಡ್ಲಿಲ್ಲ ಎಂಬುದಾಗಿ ಹೇಳಿದಾಗ ಮತ್ತೆ ಅವರು ಆತುರ ಪಟ್ಟು ಮತ್ತೆ ಯೆರೂಸಲೇಮಿಗೆ ಅವರು ಹಿಂದಿರುಗಿ ಬರ್ತಾರೆ. ಬಂದ ಮೇಲೆ ಅಲ್ಲಿ ಹುಡುಕ್ತಾರಲ್ಲಿ. ಹುಡುಕುವಾಗ ಆವಾಗ ಯೇಸು ಕ್ರಿಸ್ತನ ಎಲ್ಲಿ ಸಿಗ್ತಾನೆ ಅಂದ್ರೆ, ಬಾಲಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ದೇವಾಲಯದಲ್ಲಿ ಅಲ್ಲಿ ಸಿಗ್ತಾನೆ. ದೇವಾಲಯದಲ್ಲಿ ಸಿಂಗಲ್ ಆಗಿ ಸಿಗಂಗಿಲ್ಲ, ಬೋಧಕರ ನಡುವೆ ಕುಳಿತುಕೊಂಡು ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು ಎಂಬುದನ್ನು ಕೂಡ ನಾವು ನೋಡ್ತೇವೆ. ಅಂದ್ರೆ ಅಷ್ಟು ಚಿಕ್ಕ ವಯಸ್ಸಿಗೆ ಮಹಾಜ್ಞಾನವನ್ನು ಹೊಂದಿರತಕ್ಕಂತ ಒಬ್ಬ ವ್ಯಕ್ತಿ ಯಾರಂತಂದ್ರೆ ಯೇಸು ಕ್ರಿಸ್ತ. ಚಿಕ್ಕ ವಯಸ್ಸಿಗೆ ದೊಡ್ಡ ಅಪರಿಮಿತವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿದ್ದನು ಎಂಬುದನ್ನು ಕೂಡ ನಾವು ನೋಡ್ತೇವೆ. ನಂತರದಲ್ಲಿ ಮರಿಯಳು ಮತ್ತು ಯೋಸೇಫರು ಇವರಿಬ್ಬರು ಕೂಡ ಕಂಡುಕೊಂಡು
ಅಪ್ಪ, ನಾನು ಮತ್ತು ನಿಮ್ಮ ತಂದೆಯವರು ಎಷ್ಟು ನಾವು ಗಾಬರಿ ಪಟ್ಟೆವು, ಯಾಕೆ ಹೀಗೆ ಮಾಡಿದೆ, ನಮಗೆ ಯಾಕೆ ಮನೆಗೆ ಬರಲಿಲ್ಲ ಸರಿಯಾಗಿ ಅಂತಂದಾಗ, ನಾನು ನನ್ನ ತಂದೆಯ ಮನೇಲಿರುವುದು ನಿಮಗೆ ಗೊತ್ತಾಗ್ಲಿಲ್ಲವೋ, ತಂದೆ ವಿಚಾರದಲ್ಲಿ ಮಾತಾಡುವಂಥದ್ದು ಗೊತ್ತಾಗ್ಲಿಲ್ಲವೇನುವಂಥದ್ದನ್ನು ಕೂಡ ಹೇಳಿದಾಗ ಮರಿಯಳಿಗೆ ಯಾವುದು ಕೂಡ ಗೊತ್ತಾಗ್ಲಿಲ್ಲ. ನಂತರದಲ್ಲಿ ಯೇಸು ಸ್ವಾಮಿಯನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು ಎಂಬುದನ್ನು ಕೂಡ ನಾವು ನೋಡ್ತೇವೆ. ಈಗ ನಾವು ಫ್ಲೇವಿಯಸ್ ಜೋಸೆಫಸ್ ಬಗ್ಗೆ ನಾವು ಮಾತನಾಡುವುದಾದರೆ, ಇವರು ಕ್ರಿಸ್ತ ಶಕ 37ರಲ್ಲಿ ಹುಟ್ಟಿದಂಥವರು. ನಂತರದಲ್ಲಿ 100ನೇ ವರ್ಷದಲ್ಲಿ ಇವರು ಪ್ರಾಣವನ್ನು ಬಿಟ್ಟಂತವರು ಎಂಬುದರ ಬಗ್ಗೆ ನಾವು ಇತಿಹಾಸದಲ್ಲಿ ನಾವು ನೋಡ್ತೇವೆ. ಇವರು ಇತಿಹಾಸ ತಜ್ಞರು, ಮಿಲಿಟರಿ ನಾಯಕರು, ಆರಂಭಿಕ ಕ್ರೈಸ್ತ ನಂಬಿಕೆಯ ಚರಿತ್ರೆಕಾರರು. ಫ್ಲೇವಿಯಸ್ ಜೋಸೆಫ್ ರವರು ಕ್ರಿಸ್ತ ಶಕ 37ರಲ್ಲಿ ಯೆರೂಸಲೇಮಿನಲ್ಲಿ ಶ್ರೀಮಂತ ಮತ್ತು ಪ್ರಭಾವಶಾಲಿ ಯಹೂದ ಯಾಜಕ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿ. ಇವರು ಯಹೂದಿ ಕಾನೂನು, ಇತಿಹಾಸ ಮತ್ತು ಗ್ರೀಕ್ ತತ್ವಶಾಸ್ತ್ರದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದಿರತಕ್ಕಂಥ ವ್ಯಕ್ತಿ ಮತ್ತು 16ನೇ ವಯಸ್ಸಿಗೆ ತಮ್ಮ ಕಾಲದ 3 ಪ್ರಮುಖ ಯಹೂದ ಪಂಗಡಗಳೊಂದಿಗೆ ಅಧ್ಯಯನ ಮಾಡಿದ್ರು. ತಮ್ಮ ಕಾಲದಲ್ಲಿ 3 ಪಂಗಡಗಳು ಯಾವುವು ಅಂತಂದ್ರೆ ಫರಿಸಾಯರು, ಸದ್ದುಕಾಯರು ಮತ್ತು ಶಾಸ್ತ್ರಿಗಳು. ಇದ್ರ ಬಗ್ಗೆ ಇವರು ಅಧ್ಯಯನ ಮಾಡಿದರು. ಯೇಸು ಸ್ವಾಮಿಯ ಕಾಲದಲ್ಲಿ ಕೂಡ ಈ 3 ಪಂಗಡಗಳಿದ್ದವು. ಈತನ ಕಾಲದಲ್ಲಿ ಕೂಡ 3 ಪಂಗಡಗಳಿದ್ದವು. ಫ್ಲೇವಿಯಸ್ ಜೋಸೆಫಸ್ ಕಾಲದಲ್ಲಿ ಕೂಡ. ಅಂತಿಮವಾಗಿ ಇವರು ಏನ್ ಮಾಡಿದ್ರು ಅಂತಂದ್ರೆ, ಯಹೂದ ಸಂಪ್ರದಾಯಗಳಿಗೆ ಕಟ್ಟುನಿಟ್ಟಾಗಿ ಅಂಟಿಕೊಳ್ಳುವುದಕ್ಕೆ ಹೆಸರುವಾಸಿಯಾಗಿ ಫರಿಸಾಯರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡರು ಎಂಬುದನ್ನು ಕೂಡ ನಾವು ನೋಡ್ತೇವೆ. ಯಾಕಂದ್ರೆ ಫರಿಸಾಯರ್ ಅಂತಂದ್ರೆ ಪುನರುತ್ಥಾನ ಇದೆ ಎಂಬುದಾಗ ಅದರ ಅರ್ಥ. ಸದ್ದುಕಾಯರ ಅಂತಂದ್ರೆ ಪುನರುತ್ಥಾನ ಇಲ್ಲ ಎಂಬುದನ್ನು ಒಂದು ಸಿದ್ಧಾಂತವನ್ನು ನಂಬ್ತಾ ಇದ್ರು ಅವರು. ಸೊ ಫರಿಸಾಯರ್ ಅಂತಂದ್ರೆ ಪುನರುತ್ಥಾನವನ್ನು ನಂಬ್ತಾ ಇದ್ರು. ಸೊ ಹಾಗಾಗಿ ಅದಕ್ಕೆ ಫರಿಸಾಯರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿರತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ಫ್ಲೇವಿಯಸ್ ಜೋಸೆಫಸ್ ರವರು. ಇವರು ಯಹೂದ ರೋಮನ್ ಯುದ್ಧದಲ್ಲಿ ಕ್ರಿಸ್ತ ಶಕ 66ರಿಂದ 73ರವರೆಗೆ ಇವರು ಜೋಸೆಫಸ್ ಅವರು ಮಹತ್ವದ ಪಾತ್ರನ್ನ ವಹಿಸಿದರು. ಮೊದಲಿಗೆ ಇವರು ಗಲಿಲಾಯದಲ್ಲಿ ಯಹೂದ ಪಡೆಗಳ ಕಮಾಂಡರ್ ಆಗಿದ್ದರು. ಗಲಿಲಾಯದಲ್ಲಿ ಯಹೂದಿ ಪಡೆಗಳ ಕಮಾಂಡರ್ ಆಗಿದ್ದರು. ಕ್ರಿಸ್ತ ಶಕ 67ರಲ್ಲಿ ರೋಮನ್ನರಿಂದ ಸೆರೆ ಹಿಡಿಯಲ್ಪಟ್ಟು ನಂತರ ಅವನು ತನ್ನ ನಿಷ್ಠೆಯನ್ನು ಬದಲಾಯಿಸಿದ. ಸೊ ಈತನ ಸೆರೆ ಇಡಲಾರದಕ್ಕಿಂತ ಮುಂಚಿತವಾಗಿ ಯಹೂದ ಜನಾಂಗದವರಿಗೆ ಒಬ್ಬ ಕಮಾಂಡರ್ ಆಗಿ, ಒಬ್ಬ ಸೇನಾಪತಿಯಾಗಿ ಇದ್ದ. ಯಾವಾಗ ಈ ರೋಮನ್ ರವರು ಆತನನ್ನು ಸೆರೆ ಹಿಡಿದ್ರು, ಆವಾಗ ತನ್ನ ನಿಷ್ಠೆ, ತನ್ನ ಮಾತಿನ ವರಸೆಯನ್ನು ಬದಲಿಸಿದ ಮೇಲೆ ನಂತರದಲ್ಲಿ ಒಂದು ಭವಿಷ್ಯವನ್ನು ನುಡಿದಿದ್ದ. ಏನು ಭವಿಷ್ಯ ನುಡಿದನಂತಂದ್ರೆ, ಸೆರೆ ಹಿಡಿದ ಮೇಲೆ ಒಂದು ಭವಿಷ್ಯವನ್ನು ನುಡಿದ. ರೋಮನ್ ಜನರಲ್ ವೆಸ್ಪಾಸಿಯನ್ ಚಕ್ರವರ್ತಿ ಆಗುತ್ತಾನೆ ಎಂದು ಭವಿಷ್ಯವನ್ನು ನುಡಿದ. ಈ ಭವಿಷ್ಯವಾಣಿಯು ಕ್ರಿಸ್ತ ಶಕ 69ರಲ್ಲಿ ನಿಜವಾಯಿತು. ಇದರ ಪರಿಣಾಮವಾಗಿ ಜೋಸೆಫಸ್ಗೆ ರೋಮನ್ ಪೌರತ್ವ ನೀಡಲಾಯಿತು ಮತ್ತು ಸಾಮ್ರಾಜ್ಯಶಾಹಿ ಆಶ್ರಯದಲ್ಲಿ ಇತಿಹಾಸಕಾರನಾದನು ಎಂಬುದನ್ನು ಕೂಡ ನಾವು ಚರಿತ್ರೆಯಲ್ಲಿ ನಾವು ನೋಡುತ್ತೇವೆ. ಅಂದ್ರೆ ಈ ವ್ಯಕ್ತಿ ಒಬ್ಬ ಯಹೂದನಾಗಿರ್ತಕ್ಕಂಥ ಫ್ಲೇವಿಯಸ್ ಜೋಸೆಫ್ ರವರು ರೋಮನ್ ಚಕ್ರವರ್ತಿಗೆ ಸಪೋರ್ಟ್ ಮಾಡಿದ. ಅವರಿಗೆ ಅವರ ಒಂದು ಸಿದ್ಧಾಂತವನ್ನು ಅದಕ್ಕೆ ಅನುಗುಣವಾಗಿ ಅದನ್ನ ಜೀವನ ಮಾಡಲಿಕ್ಕೆ ಶುರು ಮಾಡಿದ. ಹಾಗಾಗಿ ರೋಮನರೆಲ್ಲರೂ ಕೂಡ ಈತನ ಒಂದು ಸಿದ್ಧಾಂತವನ್ನು ಒಪ್ತಾ ಇದ್ರು. ಅಂದ್ರೆ ಈತನಿಗೆ ಒಂದು ಒಳ್ಳೆಯ ಒಂದು ಗೌರವವನ್ನು ಕೊಡ್ತಾ ಇದ್ರು. ಅದಕ್ಕೋಸ್ಕರವಾಗಿ ಆತನಿಗೆ ಒಬ್ಬ
ಒಬ್ಬ ಇಸ್ರೇಲನಾಗಿರ್ತಕ್ಕಂಥ ವ್ಯಕ್ತಿಗೆ ರೋಮನ್ ಪೌರತ್ವವನ್ನು ನೀಡಿದರು ಎಂಬುದನ್ನು ಕೂಡ ನಾವು ನೋಡ್ತೇವೆ. ನಂತರದಲ್ಲಿ ಕೂಡ ಮತ್ತೆ ನಾವು ನೋಡ್ತೇವೆ, ಇಂದಿನ ಒಂದು ಜಗತ್ತಿನಲ್ಲಿ ಕೂಡ ಆತ್ಮಹತ್ಯೆ ಪ್ರಯತ್ನಗಳು ಕೂಡ ಪತ್ರಿಕೆಗಳಲ್ಲಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ಕೂಡ ಹೆಚ್ಚಾಗಿ ಕೇಳ ಬರ್ತಿರ್ತವೆ. ಆತ್ಮಹತ್ಯೆ ಒಂದು ಕೇಸಸ್ಗಳು. ಇವರೊಂದು ಮಾತನ್ನು ಹೇಳ್ತಾರೆ, ಏನಂತಂದ್ರೆ, ಮನುಷ್ಯನಿಗೆ ನೋವು ಮತ್ತು ಸಮಸ್ಯೆಗಳ ಏಕೈಕ ಪರಿಹಾರ ಆತ್ಮಹತ್ಯೆ ಅಲ್ಲ. ಇವರು ಏನಂತ ಹೇಳ್ತಾರೆ ಅಂದ್ರೆ, ಮನುಷ್ಯರಿಗೆ ನೋವು ಮತ್ತು ಸಮಸ್ಯೆಗಳಿಗೆ ಏಕೈಕ ಪರಿಹಾರ ಅಥವಾ ಜೀವನ ಅಂತ್ಯಗೊಳಿಸುವುದು ಆತ್ಮಹತ್ಯೆ ಪರಿಹಾರವಲ್ಲ. ಇದು ತಪ್ಪಾಗಿರುವಂತದ್ದು. ಆದ್ರೆ ಜೀವನದ ಮೇಲೆ ಸಾವನ್ನು ಹುಡುಕುವುದು ಒಂದು ದೊಡ್ಡ ತಪ್ಪು. ವಿಶೇಷವಾಗಿ ದೇವರು ನಮ್ಮನ್ನು ಬದುಕಲು ಕರೆದಿದ್ದಾನೆ ಎಂಬುದಾಗಿ ಈತನು ಹೇಳ್ತಾನೆ. ಬದುಕಲು ನಮ್ಮನ್ನು ದೇವರು ಕರೆದಿದ್ದಾನೆ, ಸಾಯುವುದಕ್ಕಾಗಿ ದೇವರು ನಮ್ಮನ್ನು ಕರೀಲಿಲ್ಲ ಎಂಬುದಾಗಿ ಹೇಳ್ತಾನೆ. ಯಾಕೆ ಆತ್ಮಹತ್ಯೆ ಮಾಡಿಕೊಳ್ತಿದ್ರು ಅಂತಂದ್ರೆ, ಆಗಿನ ಕಾಲದಲ್ಲಿ ಈ ಯಹೂದ ಜನರು ಏನಂತಂದ್ರೆ, ಈ ರೋಮನರಿಗೆ ಯುದ್ಧದ ಸಮಯದಲ್ಲಿ ಸ್ವಲ್ಪ ಸೋಲನ್ನು ಒಪ್ಪಿಕೊಳ್ಳುವ ಸಂದರ್ಭದಲ್ಲಿ ನಾವು ರೋಮನರ ಕೈಯಲ್ಲಿ ಸಾಯುವುದಕ್ಕಿಂತ ಆತ್ಮಹತ್ಯೆ ಮಾಡಿಕೊಳ್ಳುವುದು ಒಳ್ಳೆಯದು ಎಂಬುದಾಗಿ ಭಾವಿಸಿದರು. ಹಾಗಾಗಿ ಈ ಯಹೂದ್ಯರು ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಈ ಮಾತನಾತನು ಹೇಳ್ತಾರೆ, ಏನಂತಂದ್ರೆ, ನಾವು ಆತ್ಮಹತ್ಯೆ ಮಾಡಿಕೊಳ್ಳಬಾರದು, ದೇವರು ನಮ್ಮನ್ನು ಬದುಕುವುದಕ್ಕಾಗಿ ಆತನು ಕರೆದಿದ್ದಾನೆ ಎಂಬುದನ್ನು ಕೂಡ ಆತನು ಹೇಳ್ತಾನೆ. ಈತನು ಮೊದಲನೇ ಶತಮಾನದ ಒಬ್ಬ ಇತಿಹಾಸಕಾರನಾಗಿದ್ದನು ಮತ್ತು ಒಬ್ಬ ಗಲಿಲಾಯದಲ್ಲಿ ಸೇನಾಪತಿಯಾಗಿದ್ದನು ಎಂಬುದನ್ನು ಕೂಡ ನಾವು ಈಗಾಗಲೂ ಕೂಡ ನಾವು ನೋಡಿದೆವು. ಕ್ರಿಸ್ತ ಶಕ 93-94ರಲ್ಲಿ ಈತನು ಒಂದೆರಡು ಪುಸ್ತಕಗಳನ್ನು ಬರೆದಿದ್ದಾನೆ, ರಚನೆ ಮಾಡಿದ್ದಾನೆ. ಆ ಯಾವ ಪುಸ್ತಕಗಳು ಎಂಬುದರ ಬಗ್ಗೆ ನಾನು ಮುಂದೆ ನಿಮಗೆ ಹೇಳ್ತೇನೆ. ಈ ಪುಸ್ತಕದಲ್ಲಿ ಏನಂತ ಹೇಳಿದಾನೆ ಅಂತಂದ್ರೆ, ನಜರೇತಿನ ಯೇಸುವಿನ ಬಗ್ಗೆ 2 ಉಲ್ಲೇಖಗಳು ಮತ್ತು ಸ್ನಾನಿಕನಾಗಿರ್ತಕ್ಕಂಥ ಯೋಹಾನನ ಬಗ್ಗೆ 1 ಉಲ್ಲೇಖಗಳು ಕೂಡ ಆತನು ಬರೆದಿದ್ದಾನೆ. ಇದರಲ್ಲಿ ಕಂಡುಬರುವ ಪ್ರಾಮುಖ್ಯವಾಗಿರ್ತಕ್ಕಂಥ ಪ್ರಾಚೀನ ವಸ್ತುಗಳು ಕುರಿತಾದ ಯೇಸುವಿನ ಮೊದಲ ಮತ್ತು ಅತ್ಯಂತ ವ್ಯಾಪಕವಾದ ಉಲ್ಲೇಖವು ಕೂಡ ಆ ಪುಸ್ತಕದಲ್ಲಿ ಇದೆ. ಆ ಪುಸ್ತಕದಲ್ಲಿ, ಈತನು ಬರೆದಿರತಕ್ಕಂಥ ಪುಸ್ತಕದಲ್ಲಿ ಫ್ಲೇವಿಯಸ್ ಜೋಸೆಫ್ ರವರು ಕ್ರಿಸ್ತಕ 1ನೇ ಶತಮಾನದಲ್ಲಿ ಇತಿಹಾಸ ತಜ್ಞರಾಗಿದ್ದರಿಂದ ಯೇಸು ಕ್ರಿಸ್ತನ ಬಗ್ಗೆ ಆತನು ಬರೆದಿದ್ದಾನೆ. ಅಂದ್ರೆ ಯೇಸು ಕ್ರಿಸ್ತನ 33ನೇ ಕ್ರಿಸ್ತಕ 33ನೇ ವರ್ಷದಲ್ಲಿ ಸತ್ತ ಮೇಲೆ 37ನೇ ವರ್ಷಕ್ಕೆ ಈತನು ಹುಟ್ಟಿದ್ದಾನೆ. ಅಂದ್ರೆ 1ನೇ ಶತಮಾನದಲ್ಲಿ ಈತನು ಹುಟ್ಟಿದ್ದಾನೆ. ಮತ್ತೆ ಇವರ ಅಂದ್ರೆ ಯೇಸು ಸ್ವಾಮಿ ಶಿಷ್ಯರನ್ನು ಕೂಡ ಈತನು ನೋಡಿದ್ದಾನೆ, ಅವರ ಹತ್ರ ಕೂಡ ಈತನ ಬಳಕೆ ಮಾಡಿದ್ದಾನೆ. ಹಾಗಾಗಿ ಈತನು ಚರಿತ್ರೆಕಾರನಾಗಿ ಯೇಸು ಸ್ವಾಮಿಯ ಬಗ್ಗೆ ಆತನು ಬರೆದಿದ್ದಾನೆ. ಯೇಸು ಹುಟ್ಟಿದ್ದಾನೆ ಎಂದು ಹೇಳುವುದಾದರೆ ಆಧಾರವೇನೆನ್ನುವಂತ ಕೆಲವೊಂದು ಈನ ಮನಸ್ಥಿತಿಯವರು ಪ್ರಶ್ನೆ ಮಾಡ್ತಿರ್ತಾರೆ. ಯೇಸು ಹುಟ್ಟಿದ್ದಾನೆ ಅಂತಂದ್ರೆ ಆಧಾರವೇನು ಎಂಬುದರ ಬಗ್ಗೆ ಕೇಳುವಂತವರಿಗೆ ಆವಾಗ ಈ ಒಂದು ಪುಸ್ತಕವು ಐತಿಹಾಸಿಕವಾಗಿ ಒಂದು ಆಧಾರಗೊಂಡಿದೆ. ಅದೇನು ಎಂಬುದರ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ಇಲ್ಲಿ ಮುಖ್ಯವಾಗಿ ಯೇಸು ಕ್ರಿಸ್ತನ ಬಗ್ಗೆ ತನ್ನ ಪುಸ್ತಕದಲ್ಲಿ ಏನಂತ ಬರೆದಿದ್ದಾನೆ ಎಂಬುದರ ಬಗ್ಗೆ ನಾವು ನೋಡುವುದಾದರೆ, ಯೇಸು ಕ್ರಿಸ್ತನು ಚರಿತ್ರೆಯಲ್ಲಿ ಇದ್ದಾನೆ. ಆತನು 1ನೇ ಶತಮಾನದಲ್ಲಿ ಈ ಭೂಮಿಯ ಮೇಲೆ ಸಂಚರಿಸಿದ್ದಾನೆ. ಆತನು ರಕ್ಷಕನು ಮತ್ತು ದೇವರು ಎಂದು 1ನೇ ಮತ್ತು 2ನೇ ಶತಮಾನದ ಕಾಲದ ಇತಿಹಾಸ ತಜ್ಞರು ಕೂಡ ಒಪ್ಪಿಕೊಳ್ಳುತ್ತಾರೆ ಎಂಬುದನ್ನು ಕೂಡ ಆತನು ಬರೆದಿದ್ದಾನೆ ತನ್ನ ಪುಸ್ತಕದಲ್ಲಿ. ಯೇಸು ಕ್ರಿಸ್ತನ ಭೂಮಿಯ ಮೇಲೆ ನಡೆದಿದ್ದಾನೆ, ಆತನು ರಕ್ಷಕನು, ದೇವರು ಎಂಬುದಾಗಿ ಅನೇಕ ಇತಿಹಾಸ ಕಾಲದ ತಜ್ಞರು ಕೂಡ, 1ನೇ ಮತ್ತು 2ನೇ ಶತಮಾನದ ಕಾಲದ ತಜ್ಞರು ಕೂಡ ಒಪ್ಪಿಕೊಳ್ಳುತ್ತಿದ್ದಾರೆ ಎಂಬುದನ್ನು ಕೂಡ ಆತನು ಬರೆದಿದ್ದಾನೆ. ಅಂದ್ರೆ ತಮ್ಮ ಸಮಕಾಲನವರು ಕೂಡ, 1ನೇ ಶತಮಾನದಲ್ಲಿರ್ತಕ್ಕ ಸಮಕಾಲನವರು ಕೂಡ ಒಪ್ಪಿಕೊಂಡಿದ್ದಾರೆ ಎಂಬುದರ ಬಗ್ಗೆ ಕೂಡ ಆತನು ಹೇಳ್ತಾರೆ. ಅದರಲ್ಲೂ ಮುಖ್ಯವಾಗಿ ಫ್ಲೇವಿಯಸ್ ಜೋಸೆಫಸ್ ಕೂಡ ಒಪ್ಪಿಕೊಳ್ಳುತ್ತಾರೆ. ಈತನು ಹುಟ್ಟಿದ್ದಾನೆ, ಭೂಮಿ ಮೇಲೆ ಬಂದಿದ್ದಾನೆ, ಒಬ್ಬ ರಕ್ಷಕನಾಗಿದ್ದಾನೆ, ದೇವರು ಎಂಬುದನ್ನು ಕೂಡ ಆತನು ಒಪ್ಪಿಕೊಳ್ಳುತ್ತಾನೆ. ಈತನು ಯಾಜಕ ಕುಟುಂಬಕ್ಕೆ ಸಂಬಂಧಿಸಿದಂತ ಒಬ್ಬ ವ್ಯಕ್ತಿ. ಈತನಿಗೆ ರಾಜಕೀಯ ಕೂಡ ಗೊತ್ತು. ಈತನು ಒಬ್ಬ ರಾಜಕೀಯ ವ್ಯಕ್ತಿ. ರೋಮನ್ ಜನರಿಗೆ ವಿರುದ್ಧವಾಗಿ ನಡೆದ ಮೊದಲ ಯುದ್ಧದಲ್ಲಿ ವಿರೋಧ ಮಾಡಿದನು.
ನಂತರದಲ್ಲಿ ಗಲಿಲಾಯದಲ್ಲಿ ವಿರೋಧ ಮಾಡುವ ಒಂದು ಸೈನ್ಯವನ್ನು ತಯಾರು ಮಾಡಿದ ವ್ಯಕ್ತಿಯಾಗಿದ್ದ. ಪ್ರಪ್ರಥಮವಾಗಿ ಈತನು ರೋಮನ್ ಸೈನಿಕರಿಗೆ ವಿರೋಧವಾಗಿ ನಡೆದುಕೊಂಡನೆಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ವೆಸ್ಪಾಸಿಯನ್ ಎನ್ನುವ ರಾಜನಿಂದ ಹಿಡಿಯಲ್ಪಟ್ಟು ನಂತರದಲ್ಲಿ ಉಳಿದ ಕಾಲವೆಲ್ಲ ರೋಮನ್ ಜನರಿಗೆ ಮಧ್ಯವರ್ತಿಯಾಗಿ ತರ್ಜುಮೆದಾರನಾಗಿ ಕೆಲಸ ಮಾಡಿದ. ಅವರಿಗೆ ಸಪೋರ್ಟ್ ಆಗಿ ಕೆಲಸ ಮಾಡಿದ ಯಾರಂತಂದ್ರೆ ಫ್ಲೇವಿಯಸ್ ಜೋಸೆಫ್ ರವರು. ಈತನು ಪ್ರಪಂಚ ಪ್ರಖ್ಯಾತಿ ಹೊಂದಿದ 2 ಪುಸ್ತಕಗಳನ್ನು ರಚನೆ ಮಾಡಿದ್ದಾನೆ. ಅವ್ಯಾವ ಎಂಬುದರ ಬಗ್ಗೆ ನಾವೀಗ ನೋಡೋಣ. ಮೊದಲನೇದಾಗಿ 2 ಪುಸ್ತಕದಲ್ಲಿ ಮೊದಲನೇದಾಗಿ ದ ಜ್ಯೂಸ್ ವಾರ್ಸ್ ಎಂಬುದಾಗಿ ಮೊದಲನೇ ಪುಸ್ತಕವನ್ನು ರಚನೆ ಮಾಡಿದ್ದಾನೆ. ಎರಡನೇ ಪುಸ್ತಕ ಜ್ಯೂಸ್ ಆಂಟಿಕ್ವಿಟೀಸ್ ಎಂಬುದರ ಬಗ್ಗೆ ಒಂದು ಪುಸ್ತಕವನ್ನು ರಚನೆ ಮಾಡಿದ್ದಾನೆ. ಒಂದು ದ ಜ್ಯೂಸ್ ವಾರ್, ಎರಡನೇದಾಗಿ ಜ್ಯೂಸ್ ಆಂಟಿಕ್ವಿಟೀಸ್ ಎನ್ನುವ ಗ್ರಂಥಗಳನ್ನು ಈತನ ರಚನೆ ಮಾಡಿದ್ದಾನೆ. ಫ್ಲೇವಿಯಸ್ ಅನ್ನುವ ಹೆಸರು ರೋಮಾ ಹೆಸರು. ಫ್ಲೇವಿಯಸ್ ಅನ್ನುವಂಥದ್ದು ಅದು ರೋಮಾ ಹೆಸರು. ಆದರೂ ಕೂಡ ಈತನ ತಂದೆ ತಾಯಿಗಳಿಂದ ಜೋಸೆಫಸ್ ಎನ್ನುವ ಹೆಸರನ್ನು ಇಟ್ಟಿದ್ದರು. ಇದು ಯಹೂದ್ಯರವಾಗಿರ್ತಕ್ಕಂಥ ಹೆಸರಿದೆ. ಫ್ಲೇವಿಯಸ್ ಜೋಸೆಫ್ ರವರು ಈಗ ಹೇಳುತ್ತಿದ್ದಾನೆ ಏನಂತಂದರೆ, ಹೆಚ್ಚು ಕಡಿಮೆ ಆಗ ಅದೇ ಕಾಲದಲ್ಲಿ ಯೇಸು ಎನ್ನುವ ಒಬ್ಬ ಮನುಷ್ಯನಿದ್ದನು. ಆತನನ್ನು ಮನುಷ್ಯನೆಂದು ಕರೆಯುವುದು ಸರಿಯೋ ಅಥವಾ ಅಲ್ಲವೋ ನನಗೆ ತಿಳಿಯುವುದಿಲ್ಲ. ಯಾಕಂತಂದರೆ ಆತನು ಅದ್ಭುತವಾದ ಕಾರ್ಯಗಳನ್ನು ಮಾಡುವನಾಗಿದ್ದುಕೊಂಡು ಸತ್ಯವನ್ನು ಸರಳ ಹೃದಯದಿಂದ ಅಂಗೀಕರಿಸುವವರಿಗೆ ಒಳ್ಳೆಯ ಬೋಧಕನಾಗಿ ಇದ್ದನು ಎಂಬುದನ್ನು ಕೂಡ ಆತನು ಹೇಳ್ತಾ ಇದ್ದಾನೆ ತನ್ನ ಪುಸ್ತಕದಲ್ಲಿ. ನೋಡಿ, ಈತನು ಒಬ್ಬ ಲೋಕರಕ್ಷಕನಾಗಿದ್ದ, ಒಬ್ಬ ಮನುಷ್ಯನಾಗಿದ್ದ. ಈತನ ಮನುಷ್ಯನೆಂಬುದಾಗಿ ಕರೆಯುವುದಕ್ಕೆ ನನಗೆ ಅದು ಒಪ್ತಾ ಇಲ್ಲ. ಕರಿಬಾರ್ದು ಎಂಬುದಾಗಿ ನನಗೆ ತಿಳಿಯುತ್ತಾ ಇಲ್ಲ. ಯಾಕಂದ್ರೆ ಈತನು ಒಬ್ಬ ಅದ್ಭುತ ಕಾರ್ಯಗಳನ್ನು ಮಾಡುವಂತ ವ್ಯಕ್ತಿಯಾಗಿದ್ದ. ಸತ್ಯವನ್ನು ಸರಳ ಹೃದಯದಿಂದ ಅಂಗೀಕರಿಸುವವರಿಗೆ ಒಳ್ಳೆಯ ಬೋಧಕನಾಗಿದ್ದಂತ ಒಬ್ಬ ವ್ಯಕ್ತಿ ಇದ್ದ. ಯೇಸು ಕ್ರಿಸ್ತನ ಬಗ್ಗೆ ತನ್ನ ಪುಸ್ತಕದಲ್ಲಿ ರಚನೆ ಮಾಡಿದ್ದಾನೆ. ಯಾರಂತಂದ್ರೆ ಚರಿತ್ರಕಾರ, ಇತಿಹಾಸ ತಜ್ಞರು ಫ್ಲೇವಿಯಸ್ ಜೋಸೆಫ್ ರವರು ಯೇಸು ಕ್ರಿಸ್ತನ ಬಗ್ಗೆ ತನ್ನ ಪುಸ್ತಕದಲ್ಲಿ ರಚನೆ ಮಾಡಿದ್ದಾರೆ. ಪ್ರಪ್ರಥಮವಾಗಿ ತನ್ನ ಪುಸ್ತಕದಲ್ಲಿ ರಚನೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ಫ್ಲೇವಿಯಸ್ ಜೋಸೆಫ್ ರವರು. ತನ್ನ ಕಡೆಗೆ ಅನೇಕ ಜನರನ್ನು, ಯಹೂದ್ಯರಲ್ಲಿ ಅನೇಕರನ್ನು, ಅನ್ಯ ಜನಾಂಗದವರನ್ನು ಕೂಡ ಆಕರ್ಷಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಂತಂದ್ರೆ ಯೇಸು ಕ್ರಿಸ್ತನ್ ಎಂಬುದಾಗಿ ರಚನೆ ಮಾಡಿದ್ದಾನೆ. ಅಂದ್ರೆ ಯೇಸು ಸ್ವಾಮಿಯನ್ನು ಯಹೂದ್ಯರು ನಂಬಿದ್ದಾರೆ, ಅನ್ಯ ಜನರು ಕೂಡ ನಂಬಿದ್ದಾರೆ, ಇಸ್ರಾಯೇಲರು ಕೂಡ ನಂಬಿದ್ದಾರೆ. ಸೊ ಅಂತಹ ಒಬ್ಬ ಆಕರ್ಷಣೆಕರವಾಗಿರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ಯೇಸು ಕ್ರಿಸ್ತನು ಎಂಬುದನ್ನು ಕೂಡ ಆತನು ತನ್ನ ಪುಸ್ತಕದಲ್ಲಿ ರಚನೆ ಮಾಡಿದ್ದಾನೆ. ನಂತರದಲ್ಲಿ ಆತನೇ ಹೇಳ್ತಿದ್ದಾನೆ, ಆತನೇ ಕ್ರಿಸ್ತನು. ನಮ್ಮಲ್ಲಿ ಹಿರಿಯರು ಮತ್ತು ಮಹಾಯಾಜಕರ ಪ್ರಮುಖರ ಸೂಚನೆಯ ಮೇರೆಗೆ ಏನಂತ ಬರೆದಿದ್ದಾನೆ ಅಂತಂದ್ರೆ, ನಮ್ಮಲ್ಲಿ ಹಿರಿಯರ, ಮಹಾಯಾಜಕರ ಮತ್ತು ಪ್ರಮುಖರ ಸೂಚನೆಯ ಮೇರೆಗೆ ಪೊಂತಿ ಪಿಲಾತನು ಆತನಿಗೆ ಶಿಲುಬೆಯ ಶಿಕ್ಷೆಯನ್ನು ವಿಧಿಸಿದನು ಎಂಬುದನ್ನು ಕೂಡ ಬರೆದಿದ್ದಾನೆ ತನ್ನ ಪುಸ್ತಕದಲ್ಲಿ. ಪೊಂತಿ ಪಿಲಾತನು. ಸೊ ಎಸ್, ಬೈಬಲ್ ಕೂಡ ಅದೇ ಹೇಳ್ತಾ ಇದೆ. ಪಿಲಾತನು ಆತನಿಗೆ ಮರಣ ಶಿಕ್ಷೆಯನ್ನು ವಿಧಿಸಿದನು, ಶಿಲುಬೆಗೆ ಹಾಕುವುದಕ್ಕೆ ಆತನಿಗೆ ಒಪ್ಪಿಗೆಯನ್ನು ಕೊಟ್ಟನು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ತನ್ನ ಪುಸ್ತಕದಲ್ಲಿ ಈಗ ಹೇಳ್ತಿದ್ದೇನೆ ಅಂತಂದ್ರೆ, ಶಿಲುಬೆ ಶಿಕ್ಷೆಯನ್ನು ಪೊಂತಿ ಪಿಲಾತನು ವಿಧಿಸಿದಾಗ ಆತನನ್ನು ಮೊದಲು ಪ್ರೀತಿಸಿದವರು ಮೊದಲು ಆತನನ್ನು ಬಿಟ್ಟು ಬಿಡಲಿಲ್ಲ ಎಂಬುದನ್ನು ಕೂಡ ಬರೆದಿದ್ದಾನೆ ತನ್ನ ಪುಸ್ತಕದಲ್ಲಿ. ಯಾಕಂದ್ರೆ ಆತನು ಅವರಿಗೆ ಮರಣಿಸಿ 3ನೇ ದಿನದಲ್ಲಿ ಸಜೀವನಾಗಿ ಎದ್ದು ಬಂದನು. ಆತನಿಂದ ಹೆಸರುಗೊಂಡಿರುವ ಕ್ರೈಸ್ತರು ಇಂದಿಗೂ ಕೂಡ ಅಳಿಸಿ ಹೋಗಲಿಲ್ಲ ಎಂದು ತನ್ನ ಪುಸ್ತಕದಲ್ಲಿ ಆತನು ಬರೆದಿದ್ದಾನೆ. ಎಸ್, 1ನೇ ಶತಮಾನದಲ್ಲಿ ಕ್ರಿಸ್ತ ಶಕ ಆತನು ಹೋದ ಮೇಲೆ 33, 34, 35ನೇ ಒಂದು ವರ್ಷದಲ್ಲಿ ಯೇಸು ಸ್ವಾಮಿ ಹಿಂಬಾಲಿಸಿರತಕ್ಕಂಥ ಜನರಿಗೆ ಕ್ರೈಸ್ತರು ಎಂಬುದಾಗಿ ಹೆಸರು ಬಂತು. ಆ ಕ್ರೈಸ್ತರು ಆವತ್ತಿನಿಂದ ಹಿಡ್ಕೊಂಡು ಇವತ್ತಿನವರೆಗೂ ಕೂಡ ಅಳಿಸಿ ಹೋಗಲಿಲ್ಲ. ಅದು ನಿರಂತರವಾಗಿ ಇದೆ.
ಆ ಜನಾಂಗವು ನಿರಂತರವಾಗಿದೆ, ಅದು ಅಳಿಸಿ ಹೋಗುವಂತದ್ದಲ್ಲ ಎಂಬುದನ್ನು ಕೂಡ ಆತನು ತನ್ನ ಪುಸ್ತಕದಲ್ಲಿ ಬರೆದಿದ್ದಾನೆ. ನಂತರದಲ್ಲಿ ಆತನು ಹೇಳ್ತಿದ್ದಾನೆ, ಫ್ಲೇವಿಯಸ್ ಜೋಸೆಫ್ ರವರು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಇತಿಹಾಸ ತಜ್ಞರಾಗಿದ್ರು ಎಂಬುದಾಗಿ ನಮಗೆ ಗೊತ್ತಾಗ್ತಾ ಇದೆ ಆ ಒಂದು ಪುಸ್ತಕದ ಆಧಾರದ ಮೇಲೆ. ಆತನು ಬರೆದ ಚರಿತ್ರೆಯ ಸಂಗತಿಗಳು ಇಂದಿಗೂ ಕೂಡ ಚರಿತ್ರೆಗೆ ಆಧಾರವಾಗಿವೆ. ಅಂತಹ ಶ್ರೇಷ್ಠ ಮತ್ತು ದೊಡ್ಡ ಚರಿತ್ರೆಕಾರನು ಯೇಸು ಕ್ರಿಸ್ತನ ಜನನ, ಮರಣ, ಪುನರುತ್ಥಾನವನ್ನು ಆತನು ಒಪ್ಪಿಕೊಂಡಿದ್ದಾನೆ. ಫ್ಲೇವಿಯಸ್ ಜೋಸೆಫ್ ರವರು ಯೇಸು ಕ್ರಿಸ್ತನ ಜನನವನ್ನು ಒಪ್ಪಿಕೊಂಡಿದ್ದಾರೆ, ಮರಣವನ್ನು ಒಪ್ಪಿಕೊಂಡಿದ್ದಾರೆ, ನಂತರದಲ್ಲಿ ಪುನರುತ್ಥಾನವನ್ನು ಕೂಡ ಆತನು ಒಪ್ಪಿಕೊಂಡಿದ್ದಾರೆ. ಈತನು ಒಬ್ಬ ಯಹೂದ ಜನಾಂಗಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ. ಇಂತಹ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯ ಬಗ್ಗೆ ಆತನು ರಚನೆ ಮಾಡಿದ್ದಾನೆ. ಹಾಗಾಗಿ ಆ ರಚನೆ ಇಂದಿಗೂ ಕೂಡ ಯೇಸು ಸ್ವಾಮಿಯನ್ನು ನಂಬುವಂತವರಿಗೆ ಒಂದು ಬಲವಾಗಿರ್ತಕ್ಕಂಥ ಆಧಾರವಾಗಿದೆ. ಇಂದು ಅನೇಕರು ಕೂಡ ಯೇಸು ಕ್ರಿಸ್ತನು ಮರಣಿಸಿ ತಿರುಗಿ ಎದ್ದೇಳಿಲ್ಲ ಎಂದು ಆತನ ಮೇಲೆ ಕೆಸರೆರಚೆ ಪ್ರಯತ್ನ ಮಾಡುವರೆಲ್ಲರಿಗೂ ಕೂಡ ಉತ್ತರವಾಗಿ ಫ್ಲೇವಿಯಸ್ ಜೋಸೆಫ್ ಬರೆದ ಸಂಗತಿಗಳು ನಮಗೆ ಕಂಡು ಬರ್ತಾ ಇದೆ. ಕ್ರಿಸ್ತ ವಿರೋಧಿಗಳು ಆತನ ಬಗ್ಗೆ ಈತನು ಏನಂತಂತಂದ್ರೆ ಆತನು ಹುಟ್ಟಿದನೋ ಹುಟ್ಟಲಿಲ್ಲ ಅಂತ ಒಂದು ಸಂಶಯ ರೀತಿಯಲ್ಲಿ ಮಾತನಾಡುವಂತ ಜನರಿಗೆ ಈತನ ಉತ್ತರವಾಗಿ ತನ್ನ ಪುಸ್ತಕದಲ್ಲಿ ಬರೆದಿದ್ದಾನೆ. ಈತನು ಒಬ್ಬ ಲೋಕರಕ್ಷಕನು, ಒಬ್ಬ ದೇವರು ಭೂಮಿಯ ಮೇಲೆ ನಡೆದಿದ್ದಾನೆ. ಆತನನ್ನು ನಂಬುವಂಥದ್ದು ಎಲ್ಲರಿಗೂ ಕೂಡ ಅವಶ್ಯಕವಾಗಿದೆ ಎಂಬುದನ್ನು ಕೂಡ ಆತನು ಹೇಳಿದನು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈತನೊಬ್ಬ ಯಹೂದ ಜನಾಂಗಕ್ಕೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿ, ಇತಿಹಾಸಕಾರ, ಚರಿತ್ರೆಕಾರ. ಇಂತಹ ಒಬ್ಬ ವ್ಯಕ್ತಿ ರೋಮನ್ ಸಾಮ್ರಾಜ್ಯದಲ್ಲಿ ಹೆಸರುಗೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಈತನ ಮೊದಲನೇ ಹೆಸರು ಜೋಸೆಫಸ್. ಆದ್ರೆ ರೋಮನ್ನರು ಈತನ ಒಂದು ಟ್ಯಾಲೆಂಟ್ ಅನ್ನು ನೋಡಿ ಆತನಿಗೆ ಫ್ಲೇವಿಯಸ್ ಎನ್ನುವಂತ ಒಂದು ಹೆಸರನ್ನು ಕೂಡ ಕೊಡ್ತಾರೆ. ಈ ಫ್ಲೇವಿಯಸ್ ಜೋಸೆಫ್ ಎನ್ನುವಂತ ವ್ಯಕ್ತಿ ಯೇಸು ಕ್ರಿಸ್ತನ ಬಗ್ಗೆ ತನ್ನ ಪುಸ್ತಕದಲ್ಲಿ ಅತ್ಯದ್ಭುತವಾಗಿ ರಚನೆ ಮಾಡಿದ್ದಾನೆ, ಅತ್ಯದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಮಾತನಾಡಿದ್ದಾನೆ. ಹಾಗಾಗಿ ಆ ಮಾತಿನಿಂದಲೇ ಏನಂತಂದ್ರೆ ಇವತ್ತು ಅನೇಕರು ಕೂಡ ಅಂದ್ರೆ ಇತಿಹಾಸಕಾರರಾಗಿರ್ಬೋದು ಅಥವಾ ಯಹೂದ ಜನರಾಗಿರ್ಬೋದು, ಅನ್ಯ ಜನಾಂಗದವರ ಅವರು ಕೂಡ ಆಗಿರ್ಬೋದು, ಕ್ರಿಸ್ತನ ನಂಬಲಿಕ್ಕೆ ಇದು ಕೂಡ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತದೆ ಎಂಬುದರ ಬಗ್ಗೆ ಕೂಡ ನಮಗೆ ಗೊತ್ತಾಗ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಕೂಡ ಯೇಸು ಕ್ರಿಸ್ತನಂತೆ ನಾವು ಇತಿಹಾಸ ಮತ್ತು ನಂಬಿಕೆ ಮತ್ತು ವಿಭಿನ್ನ ದೃಷ್ಟಿಕೋನಗಳನ್ನು ಅರ್ಥ ಮಾಡಿಕೊಳ್ಳಲು ಶ್ರಮಿಸಬೇಕು ಎಂಬುದರ ಬಗ್ಗೆ ನಾವು ತಿಳ್ಕೊಳ್ಳಬೇಕಾಗಿದೆ. ಆಗ ಕರ್ತನ ಪ್ರೀತಿಯುಳ್ಳ ದೇವಜನರೇ, ಹಾಗಾಗಿ ಫ್ಲೇವಿಯಸ್ ಜೋಸೆಫಸ್ ಅವರ ಬಗ್ಗೆ ಹೇಳಲಿಕ್ಕೆ ದೇವರು ನನಗೆ ಸಹಾಯ ಮಾಡಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನಾವು ಕೊನೆಯದಾಗಿ ಕಣ್ಣಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡಿದ್ದೇವೆ. ಪರಮ ಪವಿತ್ರನಾಗಿರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಫ್ಲೇವಿಯಸ್ ಜೋಸೆಫ್ ಅವರ ಬಗ್ಗೆ ಕಥನೆ ಹೇಳಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಇವರು ಇತಿಹಾಸಕಾರರು, ಚರಿತ್ರೆಕಾರರು. ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ 37ನೇ ವರ್ಷದಲ್ಲಿ ಇವರು ಹುಟ್ಟಿದ್ರು ಸ್ವಾಮಿ. 100ನೇ ವರ್ಷದಲ್ಲಿ ಇವರು ಮರಣವನ್ನು ಹೊಂದಿದ್ರು ಎಂಬುದರ ಬಗ್ಗೆ ನೀವು ನಮ್ಗೆ ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಕರ್ತನೆ, ಇವರು ಬರೆದಿರತಕ್ಕಂತ ಪುಸ್ತಕಗಳು ಇಂದಿಗೂ ಕೂಡ ಜೀವಂತವಾಗಿವೆ ಸ್ವಾಮಿ. ಅವುಗಳಿಂದ ಲೋಕರಕ್ಷಕನು ಯೇಸು ಕ್ರಿಸ್ತನೇ ಎಂಬುದರ ಬಗ್ಗೆ ಮತ್ತಷ್ಟು ದೃಢಪಡಿಸಲಿಕ್ಕೆ ಸಾಕ್ಷ್ಯ ಆಧಾರಗಳು ಇವೆ ಎಂಬುದರ ಬಗ್ಗೆ ನೀವು ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಲೋಕರಕ್ಷಕನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಕರ್ತನೆ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಕರ್ತನೆ, ಮತ್ತು ಅನೇಕ ಕರ್ತನ ವಿಷಯಗಳನ್ನು, ದೈವಿಕವಾಗಿರ್ತಕ್ಕಂಥ ಯೋಜನೆಗಳು, ಅನೇಕ ಘಟನೆಗಳನ್ನು ಕೂಡ ಫ್ಲೇವಿಯಸ್ ಜೋಸೆಫ್ ನಂತ ಇತಿಹಾಸಕಾರರು ರಚನೆ ಮಾಡಿದ್ದಕ್ಕಾಗಿ ನಾವು ವಂದನೆ ಹೇಳುತ್ತೇವೆ ಸ್ವಾಮಿ. ಸತ್ಯವನ್ನು ಹುಡುಕಲು ಮತ್ತು ಇತಿಹಾಸವನ್ನು ಸಂರಕ್ಷಿಸಲು ಇವ್ರ ತರ ನಮಗ್ ಕೂಡ ಒಂದು ಒಳ್ಳೆಯ ಜ್ಞಾನವನ್ನು ಕೊಡಬೇಕೆಂಬುದಾಗಿ ನಾವು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಲೋಕರಕ್ಷಕನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ. ಕರ್ತನೆ, ನಮ್ಮ ಕಲ್ವರಿ ಚಾಪಲ್ ಸಂಸ್ಥೆಯನ್ನು ಆಶೀರ್ವಾದ ಮಾಡ್ರಿ, ಮುಖ್ಯಸ್ಥರುಗಳನ್ನು ಆಶೀರ್ವಾದ ಮಾಡ್ರಿ. ತಮ್ಮ ಕೆಲಸ ಕಾರ್ಯಗಳು
ಯೋಜನೆಗಳು ಏನಿದ್ದಾವೆ ಸ್ವಾಮಿ ಅವೆಲ್ಲವನ್ನು ಕೂಡ ನೀವು ಈಡೇರಿಸಬೇಕೆಂಬುದು ನಿಮ್ಮಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಇದರೊಳಗಡೆ ಸೇರಿ ಬಂದಿರುವಂತ ಕರ್ತನ ಸೇವಕರನ್ನು ಮತ್ತು ವಿಶ್ವಾಸಿಗಳನ್ನು ಕೂಡ ನೀವು ಹೆಸರಾಗಿ ನೀವು ಆಶೀರ್ವಾದ ಮಾಡಬೇಕೆಂಬುದಾಗಿ ಬೇಡಿಕೊಳ್ತಾ ಈ ದಿನವೆಲ್ಲ ನಿಮಗೆ ಒಪ್ಪಿಸಿಕೊಡ್ತಾ ನಮ್ಮ ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ ಮಾಡುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇನೆ ತಂದೆ, ಆಮೆನ್.